ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಯಶಸ್ಸು, ಏಳಿಗೆ, ಅಭಿವೃದ್ಧಿಯನ್ನ ಕಾಣಬೇಕು ಅಂತ ಹೇಳಿ ಒಂದಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾನೆ. ಒಂದಿಷ್ಟು ಜನರಿಗೆ ಆ ಪ್ರಯತ್ನಗಳು ಫಲ ನೀಡುತ್ತೆ, ಒಂದಿಷ್ಟು ಜನರ ಕೈಯನ್ನ ಹಿಡಿಯೋದಿಲ್ಲ. ನಮ್ಮ ರಾಶಿಗಳಿಗನುಸಾರವಾಗಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಒಳಿತು ಕೆಡುಕುಗಳು ನಿರ್ಧಾರವಾಗುತ್ತೆ ಅಂತ ಹೇಳಿ ಜ್ಯೋತಿಷಾಸ್ತ್ರ ಹೇಳುತ್ತೆ. 2025 ಇನ್ನೇನು ಮುಗಿತಾ ಬಂದಿದೆ. 5 ತಿಂಗಳಷ್ಟೇ ಬಾಕಿ ಇದೆ. ಈ 5 ತಿಂಗಳಲ್ಲಿ ಯಾವ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವ ರಾಶಿಯವರಿಗೆ ಕೆಡುಕುಂಟಾಗುತ್ತೆ, ಇದನ್ನ ಮೊದಲು ನಾವು ಯಾವ ರೀತಿ ತಡೆಯಬಹುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಕುರಿತು ಸವಿಸ್ತಾರವಾದ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈಗಷ್ಟೇ ಜಾತಕದ ಬಗ್ಗೆ ಮಾತಾಡ್ತಾ ಇದ್ವಿ. ಆದ್ರೆ ಒಂದಿಷ್ಟು ಜನರಿಗೆ ಜಾತಕ ಅನ್ನೋದೇ ಇರೋದಿಲ್ಲ. ಕಳ್ದೋಗಿರುತ್ತೋ ಅಥವಾ ಮಾಡ್ಸಿರೋದಿಲ್ವೋ ಏನೋ ಗೊತ್ತಿರೋದಿಲ್ಲ. ಜಾತಕ ಅನ್ನೋದಿರೋದಿಲ್ಲ. ಅವರಿಗೆ ಹುಟ್ಟಿದ ದಿನಾಂಕ ಯಾವುದು ಗೊತ್ತಿರೋದಿಲ್ಲ. ಸೊ ಅಂತವರಿಗೆ ರಾಶಿ ಫಲಗಳ ಬಗ್ಗೆ ಹೇಗೆ ತಿಳಿಯುತ್ತೆ ಅಂತ? ಅಗೇನ್ ನಾವು ಜ್ಯೋತಿಷ್ಯದ ಬಗೆಗೆ ಮಾತನಾಡುವಾಗ ಅದರ ಅರ್ಥವೇ ಏನು, ನಂಬಿ ಕೆಟ್ಟವರಿಲ್ಲವೋ. ಈ ಕೆಲವರಿಗೆ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಇರುತ್ತೆ. ಮೋಸ ಮಾಡುವವರು ನನಗೂ ಸಿಕ್ಸ್ತ್ ಸೆನ್ಸ್ ಇದೆ ಅಂತ ಏನೂ ಹೇಳ್ಬಹುದು. ಇಲ್ಲಿ ಗುಪ್ತ ನಿಧಿ ಇದೆ ಅಂತ ಹೇಳ್ಬೋದು. ಇಲ್ಲ, ನೀನು ಇದು ಅಲ್ಲೆಲ್ಲೋ ಇದನ್ನು ಮಾಡಿದರೆ ನೀನು ಇದನ್ನು ಈ ಥರದ ಒಂದು ಪೂಜೆಯನ್ನು ಮಾಡು, ನಿನಗೆ ಅಷ್ಟೈಶ್ವರ್ಯಗಳು ಬರುತ್ತೆ ಅಂತ ಹೇಳ್ಬೋದು. ಈ ವೈಪರೀತ್ಯಗಳು ಬೇರೆ, ಏನೋ ನಡೆಯುವಂಥದ್ದು. ಆದರೆ ವೃಶ್ಚಿಕ ರಾಶಿಯವರ ಸಂದರ್ಭದಲ್ಲಿ ನೀವು ಕೇಳಿದಂಥದ್ದು ಒಂದು ಹೌದು. ಯಾಕೆಂದರೆ ವೃಶ್ಚಿಕ ರಾಶಿಯವರದ್ದು ಒಮ್ಮೊಮ್ಮೆ ಏನಾಗುತ್ತೆ ಅಂತಂದರೆ, ಅವರ ಇಡೀ ಬಲವೇ ಮಂಗಳನ ಮೇಲೆ ನಿಂತಿರುತ್ತೆ. ಮಂಗಳನ ನಿಂತಾಗ ಅವರದ್ದು ಭಾವನಾತ್ಮಕ ಅಂದರೆ ಏನು, ಮಂಗಳನ ಒಂದು ಯಜಮಾನತ್ವಕ್ಕೆ ಸೇರಿದಂತಹ ಈ ವೃಶ್ಚಿಕ ರಾಶಿಯವರು ಆ ವೃಶ್ಚಿಕ ಹೇಳುವಂಥದ್ದೇ ತಗೊಳ್ಳಿ ನೀವು. ಅದು ಚೇಳು ಕಚ್ಚುತ್ತೆ. ಅದು ಸರ್ರಂತ ಕಚ್ಚಿಬಿಡುತ್ತೆ. ಸರ್ರಂತ ಕಚ್ಚಿದಾಗ ಏನಾಗುತ್ತೆ, ವೈರುಗಳು ಜಾಸ್ತಿ ಆಗ್ತಾರೆ. ಅವರು ಏನು ಮಾಡ್ತಾರೆ, ಮುಗಿಸ್ಬಿಡ್ಬೇಕು ಈ ಚೇಳನ್ನು ಅಂತ ನೋಡ್ತಾರೆ. ಅದನ್ನು ನಮ್ಮ ಜೀವನದ ಸಂದರ್ಭದಲ್ಲೂ ಅದನ್ನು ನಾವು ಗ್ರಹಿಸ್ಕೊಳ್ಬೇಕು. ಹಾಗೆ ಸರ್ರನ್ನೇ ಆ ವಿಚಾರದತ್ತ ನಾವು ನೋಡಿದರೆ ಉಗ್ರವಾಗಿ ಇರಬೇಕಾದಂಥದ್ದನ್ನು ನಾವು ಸಪ್ರೆಸ್ ಮಾಡಿಕೊಳ್ಬೇಕು. ಹಾಗಾದರೆ ನೀವು ಕೇಳಿದಂಥದ್ದೇನೋ ಆ ಉಗ್ರವಾದಂಥ ಸ್ವರೂಪವನ್ನು ಸಪ್ರೆಸ್ ಮಾಡಿಕೊಂಡಾಗ ಏನಾಗುತ್ತೆ, ಜೀವನದಲ್ಲಿ ಅನೇಕವನ್ನು ಗೆಲ್ಲುವಂತಹ ಸ್ಥಿತಿಗತಿಗಳನ್ನು ನಮ್ಮ ಕಾಲವೇ ನಮಗೆ ಒದಗಿಸ್ಕೊಡುತ್ತೆ. ಆದರೆ ನಾನು ಎಲ್ಲದನ್ನು ನನ್ನ ಮನಸ್ಸಿನೊಳಗೆ ಏನೂ ಇಲ್ಲ, ನಾನು ಹೇಳಿಬಿಡ್ತೀನಿ, ನನಗೆ ಸಿಟ್ಟು ಬಂದರೆ ಅಲ್ಲಿ ವೈರಿಗಳು ಜಾಸ್ತಿ ಆಗ್ತಾರೆ. ಹಾಗಾಗಿ ಅದನ್ನು ಮಾಡಬೇಡಿ ಅಂತ ವೃಶ್ಚಿಕದವರಿಗೆ ಹೇಳ್ತಾ, ಇನ್ನು ನೀವು ಕೇಳಿದಂತಹ ಜಾತಕವಿಲ್ಲ, ಯಾವ ದಿನ ಹುಟ್ಟಿದ್ದೇನೆ ಅಂತ ಗೊತ್ತಿಲ್ಲ, ಏನೂ ಇಲ್ಲ ಅಂತ ಹೇಳಿದವಾಗ ಈ ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು ಏನಾಗುತ್ತೆ, ವರ್ಕ್ ಆಗುತ್ತೆ. ಅದಕ್ಕೆ ಬೇಕಾದಂಥ ಒಂದು ಶಕ್ತಿ ಆ ಮನುಷ್ಯನಲ್ಲಿರಬೇಕು. ಈಗ ಅದು 1,000 ಜನ ಇದ್ದಾರೆ ಅಂದರೆ ಅದರೊಳಗೊಬ್ಬ ಇರ್ತಾನೆ ಅಂತ ಹೇಳಲಿಕ್ಕೆ ಬರಲ್ಲ, ಅದರೊಳಗೊಬ್ಬಳು ಇರ್ತಾಳೆ ಅಂತ ಹೇಳಲಿಕ್ಕೆ ಬರಲ್ಲ. 1,00,000 ಜನರಲ್ಲಿ 1-2 ಜನ ಇರಬಹುದು. ಆ ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು ಏನಿದೆ, ಅದು ಫೇಸ್ ರೀಡಿಂಗ್. ಈ ಫೇಸ್ ರೀಡಿಂಗ್ ಮಾಡಿದವಾಗ ನಿಮಗೆ ಅನೇಕ ವಿಧವಾದಂಥ ಗ್ರಹಿಕೆಗಳು ಬರುತ್ತೆ. ಅವನು ಬೇಕಾದರೆ, ಈಗ ಯಾವನೋ ಒಬ್ಬನು ಬರ್ತಾನೆ, ರಷ್ಯಾದಿಂದ ಬರ್ತಾನೆ, ಅವನು ನನ್ನ ಫೇಸ್ ರೀಡಿಂಗ್ ಮಾಡಿ ಅಂತ ನಿಮಗೆ ಅದನ್ನು ಹೇಳ್ತಾನೆ. ಅಂತಹ ಟೈಮ್ನಲ್ಲಿ, ಆ ಫೇಸ್ ರೀಡಿಂಗ್ ಮಾಡಿದಂಥ ಟೈಮ್ನಲ್ಲಿ ನಿಮಗೆ ಅನುಕೂಲಕ್ಕೆ ಬರುವಂಥದ್ದು ನಿಮ್ಮದೇ ಆದಂಥ ಒಂದು ಸಿಕ್ಸ್ತ್ ಸೆನ್ಸ್. ಅದು ಎಲ್ಲರೂ ಹೇಳ್ತಾರೆ ಅಂತ ಏನನ್ನೂ ಹೇಳೋದು ಬೇರೆ. ನಿನಗೆ 37ನೇ ವರ್ಷದಲ್ಲಿ ನಿನಗೊಂದು ಅದ್ಭುತವಾದಂತಹ ಧನ ಸಂಪತ್ತು ಬರುತ್ತೆ, ನಿನಗೆ ಧನಲಾಭ ಇದೆ, ನಿನಗೆ ಇಂತಹ ಒಂದು ಸಂದರ್ಭದಲ್ಲಿ ಮದುವೆ ಆಗುತ್ತೆ, ನಿನಗೆ ಇಂಥದ್ದೇ ಒಂದು ಮಕ್ಕಳು ಹುಟ್ಟಿದಾಗ ಅವರು ರಾಷ್ಟ್ರಪತಿ ಆಗ್ತಾನೆ, ಇಂಥದ್ದೆಲ್ಲ ಸುಮ್ಮನೆ ಏನೋ ಒಂದು ಆ ಟೈಮ್ನಲ್ಲಿ ಅವನನ್ನು ಪ್ಲೀಸ್ ಮಾಡೋದಕ್ಕೆ ಹೇಳೋದು ಬೇರೆ. ಆದರೆ ನಿರ್ದಿಷ್ಟವಾದಂತಹ ಒಂದು ಸೂಕ್ಷ್ಮವಾದಂತಹ ಮೌನ, ಸೂಕ್ಷ್ಮವಾದಂತಹ ವಾತಾವರಣ, ಸೂಕ್ಷ್ಮವಾದಂತಹ ಯಾವುದೋ ಒಂದು ವೈಬ್ರೇಷನ್ ಇರುವಂತಹ ಸ್ಥಳದಲ್ಲಿ ಆ ಸಿಕ್ಸ್ ಸೆನ್ಸ್ ಇರುವಂತಹ ವ್ಯಕ್ತಿ ಒಬ್ಬನ ಅಥವಾ ಒಬ್ಬಳ ಮುಖವನ್ನು ಪರಿಶೀಲಿಸುವುದರ ಮೂಲಕವಾಗಿಯೇ ಅನೇಕದ್ದಾದಂತಹ ವಿಚಾರವನ್ನು ಆ ವ್ಯಕ್ತಿಯ ಬಗೆಗಾಗಿ ಹೇಳೋದಕ್ಕೆ ಏನಾಗಿರುತ್ತೆ, ಶಕ್ತಿಯನ್ನು ಪಡೆದಿರುವಂತಹ ವಿಶೇಷತೆ ಅವರಿಗೆ ಒದಗಿರುತ್ತೆ. ಆದರೆ ಆ ಫೇಸ್ ರೀಡಿಂಗಿನ ಸಂದರ್ಭದಲ್ಲಿ ಅದು ಮತ್ತೊಂದಿದೆ, ಇಲ್ಲಿ ಕ್ರಿಸ್ಟಲ್ ರೀಡಿಂಗ್ ಅಂತ ಇದೆ.
ಅದನ್ನು ಕ್ರಿಸ್ಟಲನ್ನು ನೋಡುವುದರ ಮೂಲಕವಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಏನೇನು ಆಗಬಹುದು ಅನ್ನುವಂಥದ್ದನ್ನು ಅದನ್ನು ರೀಡ್ ಮಾಡುವಂಥದ್ದು. ಫೇಸ್ ರೀಡಿಂಗ್ ಅಂತಂದಾಗ ಕ್ರಿಸ್ಟಲ್ನ ಅವಶ್ಯಕತೆ ಇಲ್ಲ, ಕ್ರಿಸ್ಟಲ್ ರೀಡಿಂಗೇ ಬೇರೆ. ಫೇಸ್ ರೀಡಿಂಗ್ ಹೇಳುವಾಗ ಇಡೀ ಮುಖದಲ್ಲಿ ಒಬ್ಬ ಆ ಶಕ್ತಿಯನ್ನು ಹೊಂದಿದಂಥ ವ್ಯಕ್ತಿ ಅವನ ಮುಖದ ಥರ ಅಥವಾ ಅವಳ ಮುಖವನ್ನು ಗ್ರಹಿಸುವಂತಹ ಒಂದು ಏಕಾಗ್ರತೆಯನ್ನು ಪಡೆಯಬೇಕು. ಹಾಗಾದರೆ ಇಲ್ಲಿ ಟೆಸ್ಟ್ ಆಗುವಂಥದ್ದು ಯಾವುದು? ಆ ವ್ಯಕ್ತಿ ತನ್ನ ಬಗ್ಗೆ ತಿಳಿದುಕೊಳ್ಳಬೇಕಾದದ್ದಕ್ಕಿಂತ ಜಾಸ್ತಿ ಇವನು ಎಷ್ಟು ಸತ್ಯವನ್ನು ಹೇಳ್ತಾನೆ ಅನ್ನುವಂಥದ್ದು ಅಥವಾ ಇವಳು ಎಷ್ಟು ಸತ್ಯವನ್ನು ಹೇಳ್ತಾಳೆ ಅನ್ನುವಂಥದ್ದು ಅಲ್ಲಿ ಮುಖ್ಯ ಆಗುತ್ತೆ. ಹಾಗಾಗಿ ಫೇಸ್ ರೀಡಿಂಗ್ನಲ್ಲಿ ಇಲ್ಲಿ ಯಾಕೆ ಅಂತಂದರೆ, ಈಗ ನೋಡಿ ನಮ್ಮಲ್ಲಿ ಷಟ್ಚಕ್ರಗಳು ಅಂತ ಇದೆ. ಈ ಷಟ್ಚಕ್ರಗಳೇನು? ಸ್ವಾಧಿಷ್ಠಾನ, ಮೂಲಾಧಾರ, ಮಣಿಪುರಿ, ಅನಾಹತ, ವಿಶುದ್ಧ, ಆಜ್ಞಾ. ನಂತರ ಇವೆರಡೂ ಏನಾದಾಗ ಒಂದು ಸೂತ್ರಕ್ಕೆ ಕಂಡುಕೊಂಡಾಗ ಅದು ಸಹಸ್ರಾರಕ್ಕೆ, ಅಂದರೆ ದೈವಿಕವಾದಂತಹ ದೇವಿಯ ಶಕ್ತಿ ಒಂದು ಗಟ್ಟಿಯಾದಂತಹ ಒಂದು ಸಂಯೋಜನೆಯೊಂದಿಗೆ ಅದು ನಮ್ಮ, ಅಂದರೆ ಇವರ ನಂಬಿಕೆಯ ಪ್ರಕಾರ ನಮ್ಮ ತಲೆಯ ಮಧ್ಯಭಾಗದಿಂದ ಅದು ಶಿವನನ್ನು ಸೇರುತ್ತೆ. ಆಗ ಒಂದು ವಿಚಿತ್ರವಾದ ಗಟ್ಟಿಯಾದಂಥ ಶಕ್ತಿ ಕೂಡಿ ಬರುತ್ತೆ, ಕುಂಡಲಿನಿ ಶಕ್ತಿ ಕೂಡಿ ಬರುತ್ತೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಹಾಗಾಗಿ ಇಲ್ಲಿ ಮುಖವನ್ನು ನೋಡಿದಾಗ ನಿಮಗಾಗುವಂಥದ್ದು ಪ್ರಯೋಜನಗಳೇನು ಅಂದರೆ, ನೀವು ಕಣ್ಣನ್ನು ನೋಡ್ತಾ ಇರ್ತೀರಿ. ಹಾಗೆ ಇಲ್ಲಿ ಈ ಸಂಬಂಧವಾದಂತಹ ವಿಶುದ್ಧ ಚಕ್ರದ ಭಾಗ, ಈ ಭಾಗವನ್ನು ಗಮನಿಸುವಂಥದ್ದು ಇರ್ತೀರಿ. ಆಜ್ಞಾ ಚಕ್ರವನ್ನು ನೋಡ್ತಾ ಇರ್ತೀರಿ. ಈ 3 ಚಕ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸುವಂತಹ ಒಂದು ಅದರದ್ದೇ ಆದ ಒಂದು ಶಾಸ್ತ್ರ ಇದೆ. ಆ ಶಾಸ್ತ್ರ ಯಾವಾಗ ಅದನ್ನು ತಿಳಿದುಕೊಳ್ಳುವಂಥದ್ದು, ಅದರ ಬಗೆಗೆ ಅರಿತಿರುವಂಥದ್ದು ಬೇರೆ. ಆದರೆ ಅರಿಯುವುದರೊಂದಿಗೆ ಯಾವುದೋ ಒಂದು ನಿಗೂಢವಾದಂತಹ ಕಾಲದ ಸಂದರ್ಭದಲ್ಲಿ ಟೈಮ್ ಕ್ಯಾಪ್ಸೂಲ್ನಲ್ಲಿ ಕೈ ಹಾಕಿ ಕೆಲವು ವಿಚಾರಗಳನ್ನು ಹೇಳುವಂಥದ್ದು ಅದು ಅನೇಕರಿಗೆ ದಕ್ಕಿರುತ್ತೆ. ಅನ್ನುವಂಥದ್ದನ್ನು ನಾವು ಮುಖವನ್ನು ಪರಿಶೀಲಿಸುವುದರ ಮೂಲಕವಾಗಿ ನಿಮ್ಮ ಭವಿಷ್ಯವನ್ನು ಹೇಳ್ತೇವೆ ಅನ್ನುವಂಥವ್ರು ಎಲ್ಲರೂ ಅದನ್ನು ಹೇಳ್ತಾರೆ ಅಂತಲ್ಲ. ಆದರೆ ಹೇಳುವಂತಹ ಅನೇಕ ಶಕ್ತಿಯನ್ನು ಹೊಂದಿದಂತಹ ಸಾವಿರಾರು ಜನ, ಕೋಟಿಗಟ್ಟಲೆ ಜನ ಇದ್ದಾರೆ ಅಂತ ಹೇಳೋದಿಲ್ಲ. ಆ ಸಾವಿರಾರು ಜನ ಜಾತಕದ ಹೊರತಾಗಿಯೂ, ಕೆಲವರ ಜಾತಕ ತಂದರೆ ಕೆಲವೇ ನಿಮಿಷ ಅದನ್ನು ನೋಡ್ತಾರೆ ಅಷ್ಟೇ, ಎಲ್ಲೆಲ್ಲಿ ಏನೇನಿದೆ ಅಂತ ಅದನ್ನು ತೆಗೆದಿಟ್ಟು ಬಿಡ್ತಾರೆ. ಆಮೇಲೆ ಹೇಳುವಂಥದ್ದೇನು, ಆ ಜಾತಕಗಳಲ್ಲಿ ಇರುವಂತಹ ಗ್ರಹಗಳನ್ನು ಒಮ್ಮೆ ಗ್ರಹಿಸಿದ ಮೇಲೆ ಆ ಗ್ರಹಿಕೆಗೆ ಸಿಕ್ಕಂಥದ್ದು ನಮ್ಮ ಒಂದು ಬುದ್ಧಿಗೆ ಅದೇನು ನಿಲುಕಿರುತ್ತೆ, ಆ ಬುದ್ಧಿಗೆ ನಿಲುಕಿರುವ ವಿಚಾರಗಳ ಮೇಲಿಂದ ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಆ ವ್ಯಕ್ತಿಯ ಮುಖದ ಪರಿಶೀಲನೆ ಮಾಡುವುದರ ಮೂಲಕ ಅವನ ಭವಿಷ್ಯವನ್ನು ಇದೇ ರೀತಿಯಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನು ಹೇಳುವಂಥವ್ರನ್ನ ನಾನು ಗಮನಿಸಿದ್ದೇನೆ, ನೋಡಿದ್ದೇನೆ. ಅದರ ಬಗ್ಗೆ ಸಾಕಷ್ಟು ತಿಳಿದುಕೊಳ್ಳೋದಕ್ಕೂ ನಾನು ಏನು ಮಾಡಿದ್ದೇನೆ, ಪ್ರಯತ್ನಗಳನ್ನು ಮಾಡಿದ್ದೀನಿ. ನೀವು ಕೇಳುವಂಥದ್ದು ಅದಲ್ಲ, ಜಾತಕ ಇಲ್ಲ, ಯಾವುದೂ ಗೊತ್ತಿಲ್ಲ. ಒಮ್ಮೊಮ್ಮೆ ನಮಗೇನಾಗಿರುತ್ತೆ, ನಮ್ಮ ತಂದೆ ತಾಯಿಗಳು ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಎಲ್ಲೋ ಆಗಿರುತ್ತೆ, ಒಂದು ಸುನಾಮಿ ಅಲೆ ಎದ್ದಾಗ ಯಾರು ಎಲ್ಲಿ ಯಾವ ಕಡೆ ಹೋಗಿ ಸೇರಿರ್ತಾರೆ. ಈಗ ನೋಡಿ, ಈಗ ನಾವು ಕಳೆದ 1-2 ದಶಕಗಳ ಹಿಂದೆ ಎದುರಿಸಿದಂಥ ಸುನಾಮಿ ನಮ್ಮ ಇಂಡಿಯಾದಲ್ಲಿ ಸಂಭವಿಸಿದಾಗ ಎಲ್ಲೆಲ್ಲಿ ಯಾರ್ಯಾರು ಚದುರು ಹೋಗಿದ್ದಾರೆ ಅನ್ನುವಂಥದ್ದೇ ಗೊತ್ತಿಲ್ಲ, ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ಅಂಥವರಿಗೆ ನಮ್ಮ ಯಾವುದೋ ಒಂದು ಜೀವನದ ಸಂದರ್ಭದ ಏನೋ ಒಂದನ್ನು ತಿಳಿದುಕೊಳ್ಬೇಕು ಅಂತಂದರೆ ಎಲ್ಲಿ ಹೋಗಬೇಕಾಗತ್ತೆ? ಹೀಗೆ ಫೇಸ್ ರೀಡಿಂಗ್ ಮಾಡುವಂತಹ ವ್ಯಕ್ತಿಯನ್ನು ಅವರು ಸಂಧಿಸಬೇಕಾಗತ್ತೆ. ಆದರೆ ಫೇಸ್ ರೀಡಿಂಗ್ ಇಟ್ ಈಸ್ ಎ ಪವರ್, ಅದೊಂದು ವಿಶೇಷವಾದಂಥ ಶಕ್ತಿ, ಅದು ಕೆಲವರಿಗೆ ದಕ್ಕಿರುತ್ತೆ. ಹಾಗಾದರೆ ಕೆಲವರಿಗೆ ದಕ್ಕಿರೋದು ಅಂದರೆ ಏನು? ಅದರಲ್ಲೂ 2 ರೀತಿ ಇದೆ. ಒಂದು ಸಹಜವಾದಂಥ ಒಂದು ಸಿಕ್ಸ್ ಸೆನ್ಸನ್ನು ಹೊಂದಿರುವಂಥದ್ದು, ಇನ್ನೊಂದು ನಾವು ಕೆಲವು ಅವಧೂತಕ ಶಕ್ತಿಯ ಬಗ್ಗೆ ಹೇಳ್ತೀವಿ. ವಿಶೇಷವಾದಂಥ ಆರಾಧನೆಯ ಮೂಲಕವಾಗಿ, ಅದರಲ್ಲೂ ವಿಶೇಷವಾದಂಥ ಆರಾಧನೆ ಯಾವುದು? ಶಕ್ತಿ ದೇವತೆಗಳು ಅಂತ ಒಂದು ಹೆಸರನ್ನು ಪಡೆದಂಥ ದೈವಿ ಆರಾಧಕರು, ಗಣೇಶನ ಆರಾಧಕರು, ಮಾರುತಿಯ ಆರಾಧಕರು, ರಾಮನ ಒಂದು ಆರಾಧಕರು, ಈ ರೀತಿ ದತ್ತಾತ್ರೇಯನ ಆರಾಧಕರು, ಇಂಥವರಿಗೆ ಒಂದು ವಿಶೇಷವಾದಂಥ ಶಕ್ತಿ ಒದಗಿರುತ್ತೆ. ವಿಶೇಷವಾದಂಥ ಶಕ್ತಿ ಒದಗಿರುತ್ತೆ ಅಂತಂದರೆ ಆ ನಂಬಿಕೆ ಅಥವಾ ಅಪನಂಬಿಕೆ ನಮಗೆ ಬಿಟ್ಟಿದ್ದದು ಅಥವಾ ಆ ವ್ಯಕ್ತಿಗೆ ಸೇರಿದ್ದು. ಅವನು ಯಾವುದೋ ಒಬ್ಬ ಬಸವರಾಜ್ ನಂಬ್ತಾನೆ ಅಂತಂದರೆ ಶಿವರಾಜ್ ನಂಬಬೇಕು ಅಂತಿಲ್ಲ. ಆ ನಂಬಿದವನಿಗೆ ಅದು ಎಷ್ಟರ ಮಟ್ಟಿಗೆ ಸತ್ಯವಾಗಿದೆ ಅವನ ಮಾತು ಅನ್ನುವಂಥದ್ದನ್ನು, ಬಹುಶಃ ಇದರ ಬಗ್ಗೆ ಏನು ಅಂತಂದರೆ ಒಂದು ಸರಿಯಾದ ಈಗ ಸ್ಟಡಿ ಆದಾಗ ಖಂಡಿತವಾಗಿ ಫೇಸ್ ರೀಡಿಂಗ್ ಅನ್ನುವಂಥದ್ದನ್ನು ಮಾಡುವಂಥ ಜನ ಇದ್ದಾರೆ. ಅಷ್ಟೇ ಅಲ್ಲ, ನಿಗೂಢವಾದಂಥದ್ದು ಯಾವುದು ಇಲ್ಲಿ
ಕೆಲಸ ಮಾಡ್ತಾ ಇದೆ ಹೇಳುವಂತಹದ್ದನ್ನು ಅರಿತುಕೊಳ್ಳುವಂಥದ್ದು. ಈಗ ನಾವು ಕೆಲವು ಸಲ ನೀರು ಇಲ್ಲಿದೆ ಅಂತ ಕೆಲವರು ಹೇಳುವಂಥದ್ದು, ನೀರಿನ ಸೆಲೆ ಎಲ್ಲಿದೆ ಅಂತ ಕೆಲವರು ಮಾತ್ರ ಗುರುತಿಸಬಲ್ಲರು, ಎಲ್ಲರಿಗೂ ಆ ಶಕ್ತಿ ಇರೋದಿಲ್ಲ. ಈಗ ನೀರು ಇಲ್ಲಿ ಇದೆಯಾ ಹೇಳುವಂಥದ್ದನ್ನು ಯಾಕೆ ಅವ್ರಿಗೆ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಅಂದರೆ, ಅದು ಆ ನೀರು ತನ್ನದೇ ಆದಂಥ ರೀತಿಯಲ್ಲಿ ಅವರನ್ನು ವೈಬ್ರೇಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಅವರು ಅದನ್ನು ಹೇಳಲಿಕ್ಕೆ ಸಾಮರ್ಥ್ಯವನ್ನು ಪಡೆದಿರ್ತಾರೆ. ಹಾಗಾಗಿ ನೀವು ಕೇಳಿದಂಥ ಪ್ರಶ್ನೆ, ಈ ಫೇಸ್ ರೀಡಿಂಗ್ ಅನ್ನುವಂಥದ್ದು ಸತ್ಯವಾಗಿಯೂ ಕೆಲವರಲ್ಲಿ ಅಡಕವಾದಂಥ ವಿಶೇಷವಾದಂಥ ಶಕ್ತಿ. ಆ ಶಕ್ತಿಯ ಮೂಲಕವಾಗಿ ಅವರು ನಿಗೂಢವಾದ ಮೂಲದಿಂದ ಸತ್ಯವನ್ನು ಹೊರಗೆ ತೆಗಿತಾರೆ ಮತ್ತು ಅವರು ಹೇಳಿದಂಥ ಮಾತುಗಳು ನಡೀತವೆ. ಅದು ನಮ್ಮ ಪರಂಪರೆಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ಈ ಕೆಲವರು ಹಕ್ಕಿ ನರಸಣ್ಣನಂಥವರು ಇದೆಲ್ಲ ಮೌಢ್ಯದ ಪರಮಾವಧಿ ಅಂತ ಜನ ಏನನ್ನ ಕೆಲವು ಟೀಕೆಯನ್ನು ಮಾಡಿದರೂ ಕೂಡ ವಿಶೇಷವಾದಂಥ ಶಕ್ತಿ ಉಳ್ಳವರು ಸತ್ಯವನ್ನು ಯಾವುದೋ ನಿಗೂಢವಾದಂಥ ಆಳದಿಂದ ತೆಗೆದು ಹೇಳಬಹುದಾದಂಥ ಸಾಮರ್ಥ್ಯವನ್ನು ಪಡೆದಿರ್ತಾರೆ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.